ವಿಶ್ವ ತುಳು ಬಂದಲೇ ನಿಕ್ಲಿಗೆ ಎಂಕಲು ಒಂಜಿ ಬಾರಿ ಶೋಕದ ಅಜ್ಜಿನ ಪರಿಚಯ ಬಂತವರಪ್ಪ ಬಾರಿ ಪ್ರಾಯದಾರು ಎಂಕಲು ಬ್ಯಾಂಗ್ಳೂರ್ಗೂ ಬತ್ತಿ ಪುಣ್ಣಗಾರ ತಿಕ್ಕಿಯರು. ಅಜ್ಜಿ ನಿಮ್ಮ ಹೆಸರು? ನನ್ನ ಹೆಸರು ಪುಟ್ನಂದಿ ಅಂತ ಇಲ್ಲಿ ಕರೀತಾರೆ. ನಾನು ಹುಟ್ಟಿರೋ ಹೆಸರು ತಿಮ್ಮಕ್ಕ. ಓ, ನೀವು ಸಾಲ ಮಾಡ್ತಾ ತಿಮ್ಮಕ್ಕನಾಗ ಇದ್ದೀರಿ ನೋಡ್ಲಿಕ್ಕೆ. ನಮಗೆ ಬಾರಿ ಹಿರಿಯ ಜೀವ. ಅಜ್ಜಿಗೊಂದು ನಾಚಿಕೆ, ಒಂದು ಖುಷಿಯು. ಮತ್ತೆ ಏನ್ ಮಾಡ್ಕೊಂಡಿದ್ದೀರಿ ಈಗ? ನಾನು ಮಗಳು ತಾವಿದ್ದೀನಿ ಅಪ್ಪ. ಕಡ್ಡಿ ಹರಿತೀನಿ, ಮಾರ್ತೀನಿ. ನಮ್ಮ ಯಜಮಾನಂದು ಅಲ್ಲಿ ಬಿಡ್ದಿ ತವ ಜಮೀನ್ ಅದೇ. 3 ಹೆಂಡ್ರು ನಮ್ಮ ಯಜಮಾನಂಗೆ. ನಾನೇ ದೊಡ್ಡವಳು. ನನಗ್ ಕೊಡ್ದ ಹೋದ್ರು ಆಸ್ತಿ. ಹೌದಾ? ಮನೆ ದೊಡ್ಡವಳಿಗೂ ಕೊಡ್ಲಿಲ್ಲ ಸ್ವಾಮಿ, ಕೊಡ್ಲಿಲ್ಲ. ನಿಮಗೆ ಮಕ್ಕಳು? ನಂಗೆ 2 ಹೆಣ್ಣು ಮಕ್ಕಳು ತಾಯಿದಿರಂಗೆ. ಹೌದಾ? ಅವರೇ ಸಾಕ್ತಾರೆ. ಬಾರಿ ಒಂದು ಖುಷಿ ನಿಮ್ಮನ್ನು ನೋಡಿ. ನಮಗೆ ಬಾರಿ ಒಂದು ಹಿರಿಯ ಜೀವವನ್ನು ನೋಡಿದ ಪರಿಚಯ ಆಯ್ತು ನಮಗೆ. ಬೆಂಗಳೂರಿನ ಬಿಡದಿ ಹತ್ತಿರ ಒಂದು ನಿಮ್ಮನ್ನು ನೋಡುವಂತ ಸೌಭಾಗ್ಯ ಒದಗಿ ಬಂತು. ಹೇಗಾಯ್ತು ಈಗ ನಮ್ಮ ಈ ವಾತಾವರಣ ಎಲ್ಲ? ಈಗಿನ ಹುಡುಗರೆಲ್ಲ ಹೇಗಿದ್ದಾರೆ? ಈಗಿನ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹೇಗಿದ್ದಾರೆ? ಚೆನ್ನಾಗವ್ರೆ ಅಪ್ಪ. ಎಲ್ಲ ಹೇಗೆ ನಿಮಗೆಲ್ಲ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಾರ? ಏನಾದ್ರೂ ಬಂದ್ರೆ ಮನೆಗೆ ಬಂದ್ರೆ ಆಹಾರ ಕೊಡ್ತಾರ ನಿಮಗೆ? ಕೊಡ್ತಾರೆ. ಊಟ ಕೊಟ್ಟ ಕಳ್ಸಲ್ಲ, ಕೊಡ್ದ ಕಳ್ಸಲ್ಲ. ನನ್ ಮಗಳು ಅಷ್ಟೇ ಚೆನ್ನಾಗಿ ಮಡಿಕೊಂಡವ್ರೆ ಮಕ್ಕಳು ನನ್ನ. ಬಾರಿ ಒಂದು ಖುಷಿ. ನಮ್ಮ ತಂಗಿ ಮಕ್ಕಳನ್ನು ಬಾರಿ ವರ್ಷದಿಂದ ನೋಡ್ತಾ ಇದ್ರಿ, ಇಬ್ರು ಹೆಣ್ಣು ಮಕ್ಕಳನ್ನು ಸಹ ಅಲ್ಲ? ಚೆನ್ನಾಗಿ ನೋಡ್ತಾರಪ್ಪ ನನ್ನ. ನಾವು ಅವಾಗ ಅಕ್ಕಿ ಕೊಡ್ತಾ ಇರಲಿಲ್ಲ ಸ್ವಾಮಿ, ಅಕ್ಕಿ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇರಲಿಲ್ಲ. ಮೂಟೇನೆ ಕಟ್ ಕಳ್ಸೋದು ತಾಯಿ. ಅಜ್ಜಿ ನೀನ್ ಚೆನ್ನಾಗಿರು ಅಂತ ಕೊಡೋರು. ಹೌದು ಸ್ವಾಮಿ, ಕಟ್ ಕಳ್ಸಾರ. ಅವರನ್ನು ಶಿವನು ಚೆನ್ನಾಗಿ ಇಟ್ಟುಕೊಂಡಿದ್ದಾನೆ. ದೇವ್ರು ಚೆನ್ನಾಗಿ ಮಡ್ಕವ್ನೆ ಸ್ವಾಮಿ. ಸರಿ, ಬಾರಿ ಒಂದು ಖುಷಿ ಆಯ್ತು ಅಜ್ಜಿ ನಿಮ್ಮ ಹತ್ರ ಮಾತಾಡಿ. ನಮಸ್ತೆ. ಆಯ್ತು ಸ್ವಾಮಿ.